ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದ್ರೆ ಇವತ್ತು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ನೀನು ಮಂಡ್ಯಕ್ಕೆ ಹೋಗೋದಕ್ಕೂ ಆಡ್ಮರಿ ತೋರ್ಸೋದಕ್ಕೂ ಏನು ಸಂಬಂಧ ಅಂತ ಕೇಳ್ಬಿಡಿ. ನಮ್ಮ ಕೆಂಚ ಹೊತ್ತಂತ ಯಾಕೋ ಕಾಣೆ ಒಂಚೂರು ಜಾಸ್ತಿ ಆಡ್ತಾ ಇದ್ದ, ಒಂದು ಮುತ್ಕೊಳ್ಳೋಣ ಅಂತ ಎತ್ಕೊಂಡೆ. ಆಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ಮ ತಂಗಿ ಕರ್ಕೊಂಡು ಮಂಡ್ಯಕ್ಕೆ ಹೊರಟೆ. ಹೋಗಿದ ತಕ್ಷಣ ಟ್ರಾಫಿಕ್ ಬೀಳ್ತು. ಏನ್ ಗುರು ಸಿಟಿ ಬರೀ ಟ್ರಾಫಿಕ್. ಅದಂಗಿರ್ಲಿ ಸಿಟಿ ಅಂದ್ಮೇಲೆ ಕಾಮನ್ ಅನ್ಕೊಂಡು ಮುಂದಕ್ಕೆ ಹೋಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದೋ. ನಾವು ಬಂದಿರೋದು ಆದರ್ಶ PU ಕಾಲೇಜ್. ವಿಷಯ ಏನಪ್ಪಾ ಅಂದ್ರೆ SLC ಆದವ್ರು ಎಕ್ಸಾಮ್ ಬರೀಬೇಕು. ಯಾರು ಪಾಸ್ ಆಗ್ತಾರೆ ಅವ್ರಿಗೆ ಫ್ರೀ ಸೀಟ್ ಅಂತೆ PUC. ನೆಕ್ಸ್ಟ್ 10:30 ಆಯ್ತು. ಸೊ ಎಲ್ಲ ಎಕ್ಸಾಮ್ ಹಳ್ಳಿಗೆ ಹೋಗ್ತಾ ಇದ್ರು. ನನ್ನ ತಂಗಿನೂ ಹೋಯ್ತಾವಳೆ. ಕೊಪ್ಪದಿಂದ ಇಲ್ಲಿಗೆ ಬರೋಕ್ಕೆ 250 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಇವಳದೇನು ಪಾಸ್ ಮಾಡ್ತಾಳೋ ಏನು ಮಾಡ್ತಾಳೋ. ಸೊ ಈ ಎಕ್ಸಾಮ್ ಎಲ್ಲ ಆದಮೇಲೆ ಸ್ಟೂಡೆಂಟ್ಸು ಲ್ಯಾಬ್ ನೋಡೋಕೆ ಹೋಗಿದ್ರು. ನಾನು ಕೂಡ ಅವ್ರ ಜೊತೆನೇ ಹೋದೆ. ಅಲ್ಲೊಂದು ಸ್ಕೆಲಿಟನ್ ನೇತಾಕಿದ್ರು. ಅದು ಯಾವ ರೀತಿ ಇತ್ತು ಅಂದರೆ ನಮ್ಮ ಕ್ಲಾಸ್ ಮೋಹನ್ ಇದ್ದಂಗೆ ಇತ್ತು. ಕಾಲೇಜ್ ಮುಗಿಸ್ಕೊಂಡು ಮಂಡ್ಯ ಪೊಲೀಸ್ ಸ್ಟೇಷನ್ಗೆ ಹೋದೋ ಅನ್ಕೋಬೇಡಿ. ಅದ್ರ ಆಪೋಸಿಟ್ ಇರೋ ವಿಶಾಲ್ ಮಾರ್ಟ್ಗೆ ಹೋದೋ. ಒಳಿಗೆ ಹೋದ ತಕ್ಷಣ ನನ್ನ ತಂಗಿ ಅದು ಇದು ಅಂತ ನೋಡ್ತಾ ಇದ್ಲು. ಆದರೆ ನಾನು ಅರ್ಥ ಆಯ್ತು ಅನ್ಸುತ್ತೆ. ನೋಡಿದ್ ಸಾಕು ಅಂದ್ಬಿಟ್ಟು ಒಂದು ಬಟ್ಟೆ ಎತ್ಕೊಂಡು ನೆಕ್ಸ್ಟ್ ಅದಕ್ಕೆ ಬಿಲ್ ಹಾಕ್ಸ್ಬಿಟ್ಟೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೋ. ನಾನು ಇಲ್ಲಿಗೆ ಬಂದು ಸುಮಾರು ಒಂದು 3-4 ವರ್ಷನೇ ಆಗಿತ್ತು. ಮನೆ ದೇವರು ಹೆಣ್ದೇವರು ಚಿತ್ರಾಳಮ್ಮ ಅಂತ ಸುಮಾರು ಇಂಪ್ರೂವ್ಮೆಂಟ್ ಆಗೈತೆ ಗೈಸ್. ಈ ಥರ ಇರಲೇ ಇಲ್ಲ ಮೊದಲು. ಎಲ್ಲ ಈ ಚೌಟ್ರಿ ಹೆಬ್ಬಾಗ್ಲು ದೇವಸ್ಥಾನ ಕೂಡ ಫುಲ್ ಇಂಪ್ರೂವ್ ಆಗೈತೆ. ಮಾಮಿಗಳು ತೋರಿಸ್ತೀನಿ ಹಂಗೆ ಕೈ ಮುಕ್ಕಳಿ. ಅಲ್ಲೇ ದೇವಸ್ಥಾನ ಮುಂದೆ ಆನೆ ಇತ್ತಲ್ಲ, ದಂತ ಕಿರಣ ಅಂತ ಟ್ರೈ ಮಾಡ್ತಾ ಇದೆ. ಆಮೇಲೆ ಗೊತ್ತಾಯಿತು ಅದು ಡೂಪ್ಲಿಕೇಟ್ ಅಂತ. ಫೈನಲಿ ಊಟ ಮಾಡೋಣ ಅಂತ ಹೋದೋ. ಅದು ಇದು ತಿನ್ನೋದಕ್ಕಿಂತ ಉಪ್ಸಾರ ಬೆಸ್ಟ್ ಅಂತ ಉಪ್ಸಾರು ಹಪ್ಪಳನೇ ತಿನ್ಕೊಂಡು ಬಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯಮಾಡಿ ಫಾಲೋ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಕುಪಂಕ.